ಹೆಂಗಪ್ಪ ಪಬ್ಲಿಕಲ್ಲಿ ಮಾತಾಡೋದು, ವೀಡಿಯೋ ಮಾಡೋದು, ಯಾರು ನೋಡೋದು ಏನು ಅನ್ಕೋತಾರೆ, ಮುಜುಗರ ಈ ಥರ ಎಲ್ಲ ಅನ್ಕೋತಾ ಇದ್ದೀರಲ್ವ. ನೀವೇನಾದರೂ ಬೆಳಿಬೇಕು ಅಂದರೆ ಫಸ್ಟು ನೀವು ಬಿಡಬೇಕಾಗಿರೋದು ಇವೆರಡನ್ನೇ. ಇನ್ನೊಬ್ರು ಏನು ಅನ್ಕೋತಾರೆ, ರಿಲೇಷನ್ ಏನು ಅನ್ಕೋತಾರೆ, ಮುಜುಗರ, ಇವನ್ನೆಲ್ಲ ಬಿಟ್ಬಿಡೋದು. ಯಾಕೆಂದರೆ ನಾನು ಆ ಥರದವನೇ. ಅಷ್ಟು ವೀಡಿಯೋ ಮಾಡಬೇಕು, ಮುಖ ತೋರಿಸ್ತಾ ಇರಲಿಲ್ಲ. ನನ್ನ ಅನಿಸಿಕೆ ಏನು ಬರುತ್ತೆ ಯಾವುದೋ ಒಂದು ಮೀಮ್ಸ್ ಮಾಡಿಬಿಟ್ಟು ಹಾಕೊಂಡು ವೀಡಿಯೋ ಮಾಡ್ತಾಯಿದ್ದೆ. ಅದು ಮಿಲಿಯನ್ ವ್ಯೂಸ್ ಹೋಗೋದು. ಸೊ ಆವಾಗ ಬೇರೆ ಯಾರೂ ಅಲ್ಲ, ಜೊತೆಲಿದ್ದಂಥ ಕೆಲವೊಂದಷ್ಟು ಸ್ನೇಹಿತರೆ ನನ್ನ ಆಳಿಸಿದ್ರು. ಅವ್ರು ಹೇಳಿದ್ರು, ನೀನು ಯಾವುದೋ ಕಂಟೆಂಟ್ಗಳ್ನ ಕದ್ಬಿಟ್ಟು ಯಾವುದೋ ಒಂದು ರೀಲ್ಗಳ್ನ ಕಾಪಿ ಹೊಡೆದ್ಬಿಟ್ಟು ಅಲ್ಲಿ ವ್ಯೂಸು ಫಾಲೋವರ್ಸು ತಗೊಳ್ಳೋದಲ್ಲ, ನಿನ್ನ ಫೇಸ್ ತೋರಿಸು, ನಿನ್ನ ಮುಖ ನೋಡಿ ವೀಡಿಯೋ ಮಾಡು, ನಿನ್ನ ಮುಖ ತೋರಿಸಿ ವೀಡಿಯೋ ಮಾಡು, ಆಗ ಒಪ್ಕೋತೀನಿ ನಿನ್ನ ಜನ ಎಷ್ಟು ಇಷ್ಟಪಡ್ತಾರೆ ಅಂತ ನನ್ನ ಜೊತೆಲಿದ್ದ ಸ್ನೇಹಿತರೆ ಅಂದರು. ಅದಾದಮೇಲೆ ನಾನು ಅಂದ್ಕೊಂಡೆ, ಜನಕ್ಕೆ ಬೇಕಾಗಿರೋದೇನು, ಅಂದ ಚಂದನ ಇಲ್ಲ ಮಾತಾಡೋದು ನಮ್ಮ ವ್ಯಕ್ತಿತ್ವನ. ನಾವು ಏನು ಹೇಳ್ತೀವಿ ಅದ್ರ ಮೇಲೆ ಇರುತ್ತೆ ಡಿಪೆಂಡು. ನಮ್ಮ ಕಂಟೆಂಟ್ ಏನಿದೆ ಅದ್ರ ಮೇಲೆ ಇರುತ್ತೆ. ಅಂದ ಚಂದ ಇಂಪಾರ್ಟೆಂಟ್ ಆಗ್ಬೋದು, ಅದು ಕೆಲವ್ರಿಗೆ. ಮಾತಾಡೋಕ್ಕೆ ಧೈರ್ಯ ಇದ್ದವನು ಎಲ್ಲಿ ಬೇಕಾದರೂ ನಾನು ಮಾತಾಡ್ತೀನಿ ಅನ್ನೋ ಸತ್ಯ ಮಾತಾಡೋನು ಯಾವತ್ತೂ ಯಾವುದಕ್ಕೂ ಹೆದರಬೇಕಾಗಿಲ್ಲ. ಅದರಿಂದ ನಾನು ಏನು ಮಾಡಿದೆ, ಫೇಸ್ ತೋರಿಸ್ಕೊಂಡು ವೀಡಿಯೋ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಇವತ್ತು ನಾನು ಯಾರೇ ಇರಲಿ, ಎದುರುಗಡೆ ಎಲ್ಲೇ ಇರಲಿ, ನಾನು ಡೈರೆಕ್ಟಾಗಿ ಮೊಬೈಲ್ ಕ್ಯಾಮ್ರಾ ಇಟ್ಕೊಂಡು ನಾನು ವೀಡಿಯೋ ಮಾಡ್ತೀನಿ, ನಾನು ಮಾತಾಡ್ತೀನಿ. ಏನು ಮಾತಾಡಬೇಕು ಅದನ್ನು ಕರೆಕ್ಟಾಗಿ ಮಾತಾಡ್ತೀನಿ. ವೀಡಿಯೋ ಮಾಡಿದ್ರೆ ಯಾರೋ ನೋಡೋಲ್ಲ ಅನ್ನೋ ಬೇಜಾರು ಇಟ್ಕೊಂಡು ನಾನು ವೀಡಿಯೋಗಳು ಮಾಡಿಲ್ಲ ಅಂದಿದ್ರೆ ನಾನು ನಿಮ್ಗೆ ಯಾರಿಗೂ ಗೊತ್ತೇ ಆಯ್ತಾ ಇರಲಿಲ್ಲ. ಅವನು ಅಂದದ್ದನ್ನು ನಾನು ಸ್ಪೋರ್ಟಿವ್ ಆಗಿ ತಗೊಂಡೆ. ಜನ ಟ್ಯಾಲೆಂಟ್ ನೋಡ್ತಾರಾ ಇಲ್ಲ ಬ್ಯೂಟಿ ನೋಡ್ತಾರಾ, ನೋಡೇ ಬಿಡೋಣ, ನಮ್ಮಲ್ಲಿರೋ ಟ್ಯಾಲೆಂಟ್ ಏನೈತೆ ತೋರ್ಸೋಣ ಅಂತ ನಾನು ಡಿಸೈಡ್ ಆದೆ. ಅವ್ನು ಅಂದಿದ್ದು ಒಳ್ಳೇದೇ ಆಯಿತು, ನನಗೆ ಒಂದು ಶಕ್ತಿ ಬಂದಂಗೆ ಆಯಿತು. ಯಾವತ್ತೂ ಲೈಫಲ್ಲಿ ಯಾರಾದರೂ ನಿಮ್ಮ ಕೈಲಿ ಆಗಲ್ಲ ಅಂತಂದರೆ ಅದನ್ನು ಮಾಡಿ ತೋರಿಸಿ. ಅವ್ನು ಆಗಲ್ಲ ಅಂದ ತಕ್ಷಣ ಅದನ್ನು ಮಾಡದೇ ಇರೋಕ್ಕೆ ಹೋಗ್ಬೇಡಿ. ನೀವು ಅದನ್ನು ಸ್ಪೋರ್ಟಿವ್ ಆಗಿ ತಗೋಬೇಕು. ಇವ್ನು ನನಗಾಗಲ್ಲ ಅನ್ನ ಅದನ್ನು ಮಾಡೋಣ ಅಂತ. ನಾನು ವೀಡಿಯೋ ಮಾಡಬೇಕಾದ್ರೆ ನಾನು ಕಂಟೆಂಟ್ ಏನಾದರೂ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರೆ, ನಾನು ರೀಲ್ಸ್ ಏನಾದರೂ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರೆ ನಾನು ಹೇಳ್ತೀನಿ ಅನ್ನೋಳು, ನಿನಗೆ ಮಾಡೋಕ್ಕೆ ಕೆಲಸ ಇಲ್ಲ ಅಂತಿರ್ಲ್ವರಿ ಇನ್ನು ಹೇಳೆ ಇವಳು ಅಂತಿದ್ಲು. ಏನನ್ನ ಗೊತ್ತಾ, ನಿಮ್ಗೆ ಬೇರೆ ಏನು ಮಾಡೋಕ್ಕೆ ಕೆಲಸ ಇಲ್ಲ, ನಿನ್ಗೊಂಥರ ಹುಚ್ಚು ಅನ್ನೋಳು. ಆದರೆ ನನಗೆ ಗೊತ್ತಿತ್ತು ನಾನು ಏನು ಮಾಡ್ತಾಯಿದ್ದೀನಿ, ನಾನು ಏನು ಮಾಡೋಕ್ಕೆ ಹೊರಟಿದ್ದೀನಿ, ನನ್ನ ದಾರಿ ಏನು ಅನ್ನೋದು ನನಗೆ ಗೊತ್ತಿತ್ತು. ಆದರೆ ಅವಳಿಗೆ ಗೊತ್ತಿಲ್ಲ, ಸೋಷಿಯಲ್ ಮೀಡಿಯಾಗಳ ಬಗ್ಗೆ ಗೊತ್ತಿಲ್ಲ ಅವಳಿಗೆ. ಏನು ಅನ್ಸೋದು, ರೀಲ್ಸ್ ಮಾಡ್ತಾರೆ, ನಿಮ್ಮ ಗಂಡ ರೀಲ್ಸ್ ಮಾಡ್ತಾರಾ, ನಿಮ್ಮ ಯಜಮಾನರು ರೀಲ್ಸ್ ಮಾಡ್ತಾರಾ ಅಂತ ಯಾರಾದರೂ ಕೇಳಿದ್ರೆ ಒಂಥರ ಮುಜುಗರ ಆಗೋದು ಅನ್ನೋ ಲೆಕ್ಕಾಚಾರದಲ್ಲಿ ಯೋಚನೆ ಮಾಡ್ತಿದ್ದು. ಕೆಲವೊಂದಷ್ಟು ಜನ ನನ್ನ ಎದುರುಗಡೆ ಸಿಕ್ಕಿ ನನ್ನನ್ನು ಮಾತಾಡಿಸಿದಾಗ ಅವಳಿಗೆ ಗೊತ್ತಾಯಿತು ಇದು ಸಾರ್ಥಕ ಆಯಿತು ಅಂತ. ನನಗೊಂದು 30,000 ಫೇಸ್ಬುಕ್ಕಲ್ಲಿ ಫಾಲೋವರ್ಸು, ಇನ್ಸ್ಟಾಗ್ರಾಮಲ್ಲಿ ಒಂದು 15,000 ಫಾಲೋವರ್ಸು ಬರೋವರೆಗೂ ನನ್ನ ಹೆಂಡ್ತಿಗೆ ನಾನು ಮಾಡ್ತಿರೋದೇ ಇಷ್ಟ ಇಲ್ಲ. ಅಷ್ಟೊತ್ತಾಗಲಿ ಎಷ್ಟೋ ಜನ ಇಷ್ಟಪಟ್ಟಿದ್ದೀನಿ ನನ್ನ. ಆದರೆ ನನ್ನ ಹೆಂಡ್ತಿಗೆ ನಿನಗೆ ಮಾಡೋಕ್ಕೆ ಕೆಲಸ ಇಲ್ಲ, ನೀನೇನಾದರೂ ಮಾಡಿ ತೋರಿಸು, ಅವಾಗ ಒಪ್ಕೋತೀನಿ ಅನ್ನೋದು. ನಾನು ಆಯಿತು ಬಿಡೆ, ಊರವರೆಲ್ಲ ನನ್ನ ಬಗ್ಗೆ ಒಳ್ಳೆ ಅಭಿಪ್ರಾಯ ಐತೆ, ನಿನಗೆ ಇಲ್ವಲ್ಲ ಏನು ಕಡಿಮೆ ಅಂದರೆ ಅವಳಿಗೆ ಗೊತ್ತಿಲ್ಲ. ಏನು ಸೋಷಿಯಲ್ ಮೀಡಿಯಾ ಯೂಸ್ ಮಾಡಿ ಯಾರು ಹೇಳಿದ್ರೆ ಅವಳಿಗೆ ಗೊತ್ತಾಗೋದು. ಅವಳಾಯಿತು, ಅವಳು ಕೆಲಸ ಆಯಿತು, ಅವಳಿಗೆ ಗೊತ್ತಿಲ್ಲ. ಸೊ ಅದರಿಂದ ಅವಳು ಏನು ಇದ್ರ ಬಗ್ಗೆ ಅಷ್ಟೊಂದು ದೊಡ್ಡದಾಗಿ ಹೆಮ್ಮೆ ಪಡೋದೇನು ತಗೋತಿರಲಿಲ್ಲ. ಯಾವಾಗ ನಾನು ಫೇಸ್ಬುಕ್ಕಲ್ಲಿ ಒಂದು 30,000 ದಾಟಿ ಒಳ್ಳೊಳ್ಳೆ ಅಭಿಪ್ರಾಯ ಜನಗಳಿಂದ ಬರೋಕ್ಕೆ ಸ್ಟಾರ್ಟ್ ಆಯಿತು, ಜನ ಬಂದವರೆಲ್ಲ ಮಾತಾಡ್ಸೋಕ್ಕೆ ಸ್ಟಾರ್ಟ್ ಮಾಡಿದ್ರು, ಅವಾಗ ಗೊತ್ತಾಯಿತು, ಇವ್ನು ಸುಮ್ಮನೆ ಏನೋ ಟೈಮ್ ಪಾಸಿಗೆ ಮಾಡ್ತಲ್ಲ, ಇವ್ನು ಮಾಡ್ತಾ ಇರೋದು ಜನಕ್ಕೆ ಇಷ್ಟ ಆಯ್ತೈತೆ, ಜನ ಇವ್ನಿಗೊಂದು ಮರ್ಯಾದೆ ಕೊಡ್ತವ್ರೆ ಅಂತ ಗೊತ್ತಾಯಿತು. ಆವಾಗ ಇವಳಿಗೆ ನಾನು ಮಾಡೋದಿನ್ನು ವೇಸ್ಟ್ ಅಲ್ಲ, ಸರಿ ನೀನು ಮಾಡು, ಅದನ್ನೇ ಮಾಡು, ಇದನ್ನೇ ಮಾಡು ಅಂತ ಹೇಳಿದೆ. ಸರಿ ನಿನ್ಗೇನು ಇಷ್ಟನ ಮಾಡು ಅಂದ್ಕೊಂಡು ಸಪೋರ್ಟ್ ಮಾಡ್ತಾವಳೆ. ಆದರೆ ನನ್ನನ್ನು ಹೀಯಾಳಿಸ್ತಂದಂಥ ಒಂದಷ್ಟು ಸ್ನೇಹಿತರು, ಅವ್ರಿಗೆ ಹೇಳಬೇಕು ಥ್ಯಾಂಕ್ಸು. ಅವರಿಂದಲೇ ನಾನು ಇವತ್ತು ಫೇಸ್ ತೋರಿಸ್ಕೊಂಡು ವೀಡಿಯೋ ಮಾಡ್ತಾ ಇರೋದು. ಇಲ್ಲ ಅಂದಿದ್ರೆ ಮೀಮ್ಸ್ ಮಾಡ್ಕೊಂಡು ಆರಾಮಾಗಿ ಇದ್ಬಿಡ್ತಿದೆ. ಅವ್ರಿಗೆ ಧನ್ಯವಾದ ಹೇಳಬೇಕು. ಯಾರಾದರೂ ವೀಡಿಯೋ ಮಾಡಬೇಕು ಅಂದ್ಕೊಂಡಿರೋರಿಗೆ, ಮುಂದೆ ಕಂಟೆಂಟ್ ಕ್ರಿಯೇಟರ್ ಆಗಬೇಕು ಅಂದ್ಕೊಂಡಿರೋರಿಗೆ ನಾನು ಈ ವಿಡಿಯೋ ಸ್ಫೂರ್ತಿ ಆಗುತ್ತೆ ಅಂದ್ಕೊಂಡಿದ್ದೀನಿ. ಯಾಕೆ ಗೊತ್ತಾ, ನಿಮ್ಮನ್ನು ಯಾರೇ ಕೇವಲವಾಗಿ ನೋಡಿದ್ರು ಅದನ್ನು ಸ್ಪೋರ್ಟಿವ್ ಆಗಿ ತಗೊಂಡು ಮುಂದೆ ಹೋಗಿ, ನಾಳೆ ದಿನ ನೀವು ಬೆಳೆದ ಮೇಲೆ ಅವ್ರಿಗೆ ಗೊತ್ತಾಗುತ್ತೆ ನಿಮ್ಮ ವ್ಯಾಲ್ಯೂ ಏನು ಅಂತ. ಇಷ್ಟಪಡ್ತೀನಿ.